ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ನಡೆದ ಕೊಣ್ಣೂರು ಗ್ರಾಮ ಪಂಚಾಯತ್ ಆವರಣದಲ್ಲಿ ನಡೆದ ಧರಣಿ ಸತ್ಯಾಗ್ರಹ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಸಿದ್ದು ಬಿರಾದಾರ್ ಅವರನ್ನು ವಜಾಗೊಳಿಸಬೇಕು ಎಂದು ಕೊಣ್ಣೂರು ಗ್ರಾಮದ ಹಿರಿಯರಾದ ಮಲ್ಲಪ್ಪ ಮಲಘನ್, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ರುದ್ರಪ್ಪ ಜಾನಮಟ್ಟಿ, ಮಮ್ಮದ್ ಸಾಬ್ ಪೆಂಡಾರಿ, ಮಂಜುನಾಥ್ ನಿಂಬರ್ಗಿ, ರಮೇಶ್ ಬಗಣ್ಣವರ್, ಹನುವಂತ ಬೀಳಗಿ, ವಿಠ್ಠಲ್ ಮೇತ್ರಿ, ರಾಮಣ್ಣ ಬಡಿಗೇರ್, ವಿಠ್ಠಲ್ ಶ್ರೀಶೈಲ್ ಮೇತ್ರಿ, ಸುಭಾಷ್ ಮೇತ್ರಿ, ಶ್ರೀಶೈಲ್ ಮೇತ್ರಿ, ಶಿವಪ್ಪ ನಿಂಬರಗಿ, ಮಹಾಲಿಂಗಪ್ಪ ಮುದುಕಣ್ಣವರ್ ಹಾಗೂ ಗ್ರಾಮಸ್ಥರು ಕೂಡಿಕೊಂಡು ಧರಣಿ ಸತ್ಯಾಗ್ರಹ ನಡೆಸಿದರು. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಸಿದ್ದು ಬಿರಾದಾರ್ ಅವ್ಯವಹಾರ ಮಾಡಿರುತ್ತಾರೆಂದು ಊರಿನ ಪ್ರಮುಖರು, ಮಾಜಿ ಸದಸ್ಯರುಗಳು, ಮಾಜಿ ಅಧ್ಯಕ್ಷರುಗಳು ಆರೋಪಿಸಿದ್ದಾರೆ. ಧರಣಿ ಸತ್ಯಾಗ್ರಹ ಸ್ಥಳಕ್ಕೆ ಸಂತೋಷ್ ಮಾಚಕ್ನೂರ್, ತಾಲೂಕ ಪಂಚಾಯತ್ ಅಧಿಕಾರಿಗಳು ಜಮಖಂಡಿ ಇವರು ಗ್ರಾಮಸ್ಥರ ಜೊತೆ ಮಾತನಾಡಿ ಬಗೆಹರಿಸುವುದಾಗಿ ತಿಳಿಸಿದ್ದಾರೆ. ಪಿಡಿಒ ಅವರ ಬಗ್ಗೆ ಕ್ರಮ ತೆಗೆದುಕೊಳ್ಳುವುದಾಗಿ ಹೇಳಿದ್ದಾರೆ. ಮೇಲಧಿಕಾರಿಗಳಿಗೆ ಗಮನಕ್ಕೆ ತಂದು ಭರವಸೆ ನೀಡಿದ್ದಾರೆ. ಎಲ್ಲ ಗ್ರಾಮಸ್ಥರು 5 ದಿನಗಳ ಕಾಲ ಗಡವು ನೀಡಿದ ಗ್ರಾಮಸ್ಥರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನು ವಜಾಗೊಳಿಸಬೇಕೆಂದು ಗ್ರಾಮಸ್ಥರ ನೀವು ಪಿಡೋ ಏನ್ ಮಾಡಿಬಿಟ್ಟ, ನನ್ನ ಸೆಟ್ರೇಟ್ ಜಾಗ್ಯಾರು ನಾನು ಇದನ್ನ ಪಂಚಾಯತ್ ಇದು ಮಾಡ್ಯಾರ ಅಂತ ಹೇಳಿ ಬಳ ಕಂಪ್ಲೀಟ್ ಮಾಡಿಬಿಟ್ಟ. ಪೇಸ ಗಾಡಿ ಬತ್ತು, ಪೇಸ ಗಾಡಿ ಬಂದ್ಕಂದ್ರೆ ಯಾರು ಮೇಲೆ ಮಾಡ್ತೀವಿ, ಇಟ್ಟು ಮಂದಿ ಮೇಲೆ ಮಾಡಕ್ಕೆ ನಾವಂತ ಬಾಣಿಕೆ ಮಾಡಿದ್ವಿ. ಅವ್ರಿಗೆ ಮಾಡಿದ್ರು ಅವ್ರು ಅಂಜಲಿಲ್ಲ. ಇದನ್ನ ಮಾಡಿದ್ದಾರೆ ಅಂತ ನಮ್ಮನ್ನೆಲ್ಲ ಇದನ್ನ ಮಾಡಿ ಒಟ್ಟ ದಾರಿಗಳು ಒಂದು ಸದ್ದಿಲ್ಲ. ನಮ್ಮೂರಾಗ 12 ದಾರಿ ಇದಾವ, 12 ದಾರಿಯಾಗ ಒಟ್ಟು ಹಾಯಕ್ ಬರಂಗಲ್ಲ. ಆ ರೀತಿ ಮಾಡಿರ್ತಾರೆ ಇವ್ರ. ಬೀದಿ ಪುಡಿ ಕಿಮ್ಮತ್ತ ಬರೀ 750 ರೂಪಾಯಿ. ಇಲ್ಲಿ ತಂದು ಹಚ್ಚಾರು 1250 ರೂಪಾಯಿ, 1400 ಹಚ್ಚಾರ. ಅದ್ರ ಕಿಮ್ಮತ್ತ ಏನಾಕತಿ, ಇಟ್ಟಿದ್ರೆ ಎಷ್ಟು ಲಾಭ ಹೊಡೆದಾರ ಇವ್ರು. ಸುಣ್ಣದ ಪುಡಿ ಮಿಕ್ಸ್ ಮಾಡಿ ಓಣ್ಯಾಗ ಹೋಗುತ್ತಾರ ಇವ್ರ. ಸ್ವಂತ ನಂತೆಲ್ಲ ಲೀಟರ್ ಅದಾವ, ತಂದ್ ತೋರಿಸ್ತಾನ. ನಮ್ಮ ಮನ್ಯಾಗ ಲೀಟರ್ನು ತಂದಿಟ್ಟನ, ಅವ್ರನ್ನ ಉಣ್ಣಿ ಪುಡಿನೂ ತಂದಿಟ್ಟನ. ಅದನ್ನ ಹೋಗ್ಯಾಕ ಬೀದಿ ಪುಡಿ ಆಯ್ತು, ಉಣ್ಣಿ ಪುಡಿ ಐತಿ, ಅದು ತಂದ ಅವ್ರನ್ನ. ಅಂದ್ರ ಸರ್ಕಾರ ಬಂದ್ ಚೆಕ್ ಮಾಡಿರು ಸಿಗ್ಬೇಕದ. ನನ್ನ ಹತ್ರ ಐತಿ, ಏನ್ ಅದಕ್ಕೆ ಕ್ರಮ ತಗೋತ್ರಿ. ಅವ್ನ ಸಿದ್ಧಾರ್ಥ ಪಿಡೋನ ತೆಗೆದ್ ಬಿಡ್ರಿ. ಅಲ್ರಿ ನೀವು ಇದನ್ ಮಾಡ್ರಿ, ಧಿಕ್ಕಾರ ಅಂತ ಇದನ್ ಮಾಡ್ರಲ್ಲ. ಧಿಕ್ಕಾರ 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 ಧಿಕ್ಕಾರ. ನಮ್ಮ ಊರಿನ ಅಭಿವೃದ್ಧಿ ಅಧಿಕಾರಿಗಳು ತೊಲಗಲೇಬೇಕು, ತೊಲಗಲೇಬೇಕು. ಕೊಣ್ಣೂರು ಗ್ರಾಮದಿಂದ ತೊಲಗಲೇಬೇಕು, ತೊಲಗಲೇಬೇಕು. ಧಿಕ್ಕಾರ 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 ಧಿಕ್ಕಾರ. ಮಲ್ಲಪ್ಪ ಮಲಗಾನ್, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಇಲ್ಲಿ ನಡೆದಂತ ಅವ್ಯವಹಾರದ ಬದ್ದಲ ಇವತ್ತಿನ ದಿವಸ ನಾವು ಧರಣಿ ಹುಡಿವಿ. ಇದ್ರ ಬದಲ ನಾವೆಲ್ಲ CS ಅವರಿಗೆ ಹೇಳಿವಿ, ಇಒ ಅವರಿಗೆ ಹೇಳಿವಿ. ಇದ್ರ ಬದಲ ತನಿಖೆನೂ ಆಗಿದೆ. ತನಿಖೆ ಆದ್ರೂ ಸಹಿತ ವರದಿ ಕೂಡ ನಮ್ ಕೈಗೆ ತನಿಖೆ ದೂರದಾರರಿಗೆ ವರದಿ ಕೊಟ್ಟಿಲ್ಲ. ಅದಕ್ಕೆ ನಾವು ಧರಣಿಯನ್ನ ಹಮ್ಮಿಕೊಳ್ಳಬೇಕಾಯ್ತು. ಯಾಕಂದ್ರ ಅಲ್ಲಿ ಇಲ್ಲಿ ಏನ್ ನಡೆದೈತಿ ಅದನ್ನೆಲ್ಲ ನಾವು ಅವ್ರಿಗೆ ತೋರಿಸಿಕೊಟ್ಟಿವಿ. ನಮಗ ವರದಿ ಕೊಟ್ಟು ಅವ್ರ ನಮ್ಮ ಅಭಿವೃದ್ಧಿ ಅಧಿಕಾರಿ ಮ್ಯಾಗ ಆಕ್ಷನ್ ತಗೊಳ್ಳಾರದಕ್ಕೋಸ್ಕರ ಇವತ್ತಿನ ದಿವಸ ನಾವಿಲ್ಲೇ ಧರಣಿಯನ್ನ ಹಮ್ಮಿಕೊಂಡಿದೀವಿ. ಈ ಧರಣಿಗೂ ಸಹಿತ ನೀವು ಬಗ್ಗದೇ ಇದ್ರ ನಾವಿಂದ 4 ರಿಂದ 5 ದಿನದಾಗ ನೀವು ಬಂದ್ ನಮಗ ಅದನ್ನ ಸಸ್ಪೆಂಡ್ ಮಾಡೋದ ಕ್ರಮ ಕೈಗೊಳ್ಳದಿದ್ರ ಪಂಚಾಯತಿ ಉಗ್ರವಾದ ಹೋರಾಟವನ್ನು ಮಾಡಿ ಪಂಚಾಯತಿ ಕೀಲಿ ಹಾಕ್ತಿವತ್ತ. ಅದೇನೋ ಪಂಚಾಯತಿ ಕೀಲಿ ಹಾಕಿದ್ರೆ ಅದಕ್ಕೆ ನೀವೇ ಜವಾಬ್ದಾರಿ. ಯಾಕಂದ್ರೆ ನಾವು ಆಲ್ರೆಡಿ ಈಗ ಏನ್ ಮಾಡ್ಬೇಕು ಎಲ್ಲಾನು ಹೇಳಿದೀವಿ. ಒಂದ್ ವೇಳೆ ನೀವು ಜಲ್ದಿ ಇದ್ರ ಬದಲ ಕ್ರಮ ಕೈಗೊಳ್ಳದ ಇದ್ರೆ ನಾವು ಪಂಚಾಯತಿ ಕೀಲಿ ಹಾಕ್ತಿವಿ. ಪಂಚಾಯತಿ ಕೀಲಿ ಹಾಕ್ಸಕ್ಕೆ ಕನಿಷ್ಠ ಜವಾಬ್ದಾರಿ ಆದ್ರೆ ನೀವು ಸರಿಯಾಗಿ ಅದನ್ನ ನೋಡ್ಕೊಳ್ಳೋದಕ್ಕಾಗಿ ನಾವು ಪಂಚಾಯತಿ ಕೀಲಿ ಹಾಕ್ತಿವಿ. 4 ರಿಂದ 5 ದಿನದಿಂದ ಶಾಂತ ರೀತಿಯಿಂದ ಧರಣಿ ಮಾಡ್ತೀವಿ. ಅದು ಧರಣಿ ಮಾಡಿದ್ರು ಸಹಿತ ನೀವು ನಾವು ರೋಚಿಗೆ ಹೇಳ್ಕೊಡಿಗೆ ನೀವು ಬಂದ್ ಅದನ್ನ ಧರಣಿ ಸಮಾಪ್ತಿ ಮಾಡ್ಬೇಕಾದ್ರ ನಮ್ಮ ಅಭಿವೃದ್ಧಿ ಅಧಿಕಾರಿಗಳನ್ನ ನಿರ್ದಾಕ್ಷಿಣ್ಯವಾಗಿ ಸಸ್ಪೆಂಡ್ ಮಾಡ್ಬೇಕು. ಮಾಡದೆ ಹೋದ್ರ ಪಂಚಾಯತಿ ಕೀಲಿ ಅಂತೂ ಹಾಕ್ತಿವಿ ನಾವು. ನಮ್ಮ ಅಭಿವೃದ್ಧಿ ಅಧಿಕಾರಿ ಇವ್ರನ್ನ ವಜಾಗೊಳಿಸ್ಬೇಕು. ಯಾಕಂದ್ರ ಇವರು ಇಲ್ಲಿ ಅವ್ಯವಹಾರ ಬಹಳ ಮಾಡಿದಾರಂತ ಐತಿ. ಅದಕ್ಕೆ ಅವ್ರು ವಜಾಗೊಳಿಸಿ ಮತ್ತು ತನಿಖೆ ಮಾಡಿದ್ರ 10 ರಿಂದ 20 ಲಕ್ಷ ರೂಪಾಯಿ ಅವ್ಯವಹಾರ ಬದಲು ಅದದ್ದು, ಅಥವಾ ನಾವು ಹೇಳುದು 10 ರಿಂದ 20 ಲಕ್ಷ ಹೆಚ್ಚಿಗೂ ಆಗ್ಬಹುದು.
ಯಾಕಂದ್ರ ಎಲ್ಲಾ ಕೆಲಸಗಳನ್ನ ಅರ್ಧ ಮಾಡಿಬಿಟ್ಟಾರ ಅವ್ರು. ಯಾವ ಕೆಲಸ ಪೂರ್ಣ ಮಾಡಿಲ್ಲ, ಬಿಲ್ ಮಾತ್ರ ಪೂರ ತೆಗ್ದಾರ. ಅವ್ರ ಫೈಲ್ ಮಾತ್ರ ಕರೆಕ್ಟ್ ಇಟ್ಕೊಂಡಾರ. ಅದ್ರ ಪ್ರಕಾರ ಅವ್ರದ ಅದನ್ನೆಲ್ಲ ಜಾಗ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ರ ಅಲ್ಲಿ ಏನಾಗೈತೆ ಅನ್ನೋದು ಎಲ್ಲ ವರದಿ ತಾವ್ ಬಂದ್ರ ಗೊತ್ತಾಕೈತೆ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೋತಾರೆ. ಆಫೀಸ್ ಚಾಲು ಇರ್ತದೆ, ನಾವು ಧರಣಿ ಕೂಡ ಕೂಡ್ತೀವಿ. ಈ 5 ದಿನದೊಳಗೆ ನೀವು ಏನು ಆ್ಯಕ್ಷನ್ ತೊಗೊಳಿಲ್ಲ ಅಂದ್ರೆ ನಾವು ಕೀಲಿ ಹಾಕೋತೀವಿ ಪಂಚಾಯತಿ. ನಮ್ಮ ಮ್ಯಾಗ ನೀವು ಏನು ಆ್ಯಕ್ಷನ್ ತೊಗೊತೀರಿ ಆಯ್ತು. ಈಗ ನೋಡ್ರಿ, ನಿಮ್ಮ ತನಿಖಾ ದಳದ ರಿಪೋರ್ಟ್ ಮೇಲೆ ಅವರು ನೋಟಿಸ್ ಜಾರಿ ಮಾಡ್ಯಾರ್ರಿ. ಈಗ ನೋಟಿಸ್ ಜಾರಿ ಮಾಡಿ ಅವ ಏನು ಉತ್ತರ ಕೊಡ್ತಾನಲ್ಲ, ಉತ್ತರನು ಹೋಗೈತ್ರಿ ಸರ್. ಈಗ ಅದು ಉತ್ತರನು ಹೋಗೈತ್ರಿ. ಉತ್ತರ ಏನು ಹೋಗೈತಿ ಅನ್ನೋದು ನಮ್ಗೆ ಗೊತ್ತಾಗೈತ್ರಿ. ತನಿಖಾಧಿಕಾರಿಗಳು ಕ್ವಶನ್ ಕೇಳೋದೇನಂತ ಹೇಳ್ರಿ, ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ನಾವು ಇಂತಿಂತ ಆಗ್ಲಾರ್ದ ಬಿಲ್ ತೆಗದಾರ ತೋರಿಸ್ಕೊಟ್ಟಿವಿ ತನಿಖಾ ತಂಡದವ್ರ ಮುಂದೆ. ಅವರು ವರದಿ ಕೊಟ್ಟಾರ, ಹೌದು ಇಂಥ ಕೆಲಸ ಆಗ್ಲಿಲ್ಲ ಅಂತ ಹೇಳಿ. ಇವ್ರನ್ನೇನ್ ಕೇಳುದು? ಅದು ನೀವೇನ ಇಲ್ಲಿ ಅದೇನ ಕೋಳಿ ಕೇಳಿ ಮಸಾಲೆ ಅರ್ಧ ಅಂತ ತಗದತ್ತಲ್ಲ ಇದು. ಮತ್ತೆ ಅಧಿಕಾರಿ ಒಬ್ಬ ತಪ್ಪು ಮಾಡಿದ್ರ ನೀವು ಆಕ್ಟ್ನಾಗ ಏನೈತ್ರಿ? ನಿಮ್ ಆಕ್ಟ್ನಾಗ ಇಲಾಖಾ ವಿಚಾರಣೆ ಅದು ಎಲ್ಲ ಇರ್ತೈತ್ರಿ, ಪ್ರೊಸೀಜರ್ ಇಲ್ಲ. ಅದ್ರಾಗ ಏನೈತಿ ಹೇಳ್ರಿ ನಿಮ್ ಇಲಾಖಾ ಆಕ್ಟ್ನಾಗ ಬೇಕಾದ್ರೆ ತೋರ್ಸು ನೋಡ್ರಿ ಆಕ್ಟ್. ಮತ್ರಿ ಆಕ್ಟ್ನ್ಯಾಗ ಒಬ್ಬ PDO ಅಧಿಕಾರಿ ಒಂದ್ 100 ರೂಪಾಯಿ ತತ್ವ ಅದನ್ನ 1000 ರೂಪಾಯಿ ತಪ್ಪು ಮಾಡಿದ್ರ ಬಿಲ್ ತೆಗೆದಿದ್ರ ಅಂದ್ರ ತಾತ್ಕಾಲಿಕ ಸಸ್ಪೆಂಡ್ ಮಾಡ್ಬೇಕಂತ ಐತ್ರಿ. ಮತ್ತೆ ನಿಮಗೆ ನಾವು 4-5 ಕಾಮಗಾರಿಗಳು ಅಲ್ಲಿ ಕೆಲಸ ಮಾಡ್ಲಾರ್ದ ಬಿಲ್ ತೆಗದಾರ, ಅವ್ನ ಕೇಳಿ ನೀವೇನ್ ಸಸ್ಪೆಂಡ್ ಮಾಡ್ತೀರಿ ನನಗೆ ಗೊತ್ತಾಗ್ಲಿಲ್ಲ. ಸಸ್ಪೆಂಡ್ ಗೌರ್ಮೆಂಟ್ ಹಂತದಲ್ಲಿ ಇರ್ತೈತಿ ಇಲ್ರಿ, CS ಅವ್ರು ಮಾಡ್ಬೇಕಂತ ಐತಿ. ತನಿಖಾ ತಂಡದವ್ರು ವರದಿ ಮ್ಯಾಗ ನೀವು CS ಅವ್ರು ತನಿಖೆ ಮಾಡಿ ಮ್ಯಾಗ ಅವ್ರ ಅವ್ಯವಹಾರ ಕಂಡು ಬಂದ್ರೆ CS ಅವ್ರ ಮಾಡ್ಬೇಕಂತ ಐತೆ ಆಕ್ಟ್ನ್ಯಾಗ. ಗೌರ್ಮೆಂಟ್ ಮ್ಯಾಗ ಹಾಕ್ಬೇಡ್ರಿ ಸರ್, ನೀವು ಗೌರ್ಮೆಂಟ್ ಲೆವೆಲ್ದಾಗ ಇಲ್ಲ ಇಲ್ಲ. ಏನು ಪಂಚಾಯತಿ ಹೋಗಿ ಬಂದ್ರು ಏನು ವರದಿ ಕೊಡ್ಲಿಲ್ರಿ ಅವ್ರ. ಆಯ್ತಾಯ್ತು. ಈಗ ನೋಡೋಣ CS ಸರ್ ನಿಮಗೆ ಅದಕ್ಕೆ ಕೊಟೇಶನ್ಗೆ ಈ ಕೊಟೇಶನ್ಗೆ ಯಾಕೆ ವ್ಯತ್ಯಾಸ ಆಕತಿ? ಅದನ್ನ ಯಾಕೆ ಆಗೈತೆ ಅಂದ್ರೆ ಅಂಗಡಿಯವ್ರ ಮ್ಯಾಗ ರಿಪೋರ್ಟ್ ಮಾಡಂತ ಹೇಳ್ತಾರೆ ನಿಮ್ಮ ಅಧಿಕಾರಿಗಳು. ನಿಮ್ಮ ಅಧಿಕಾರಿಗಳು ರೀ ಅಂಗಡಿಯವ್ರ ಮ್ಯಾಗ ನಾವ್ ಮಾಡ್ಬೇಕಂತ್ರಿ ರಿಪೋರ್ಟ್. ಕಾನೂನಾಗ ಹಂಗೈತೆ ಅಧಿಕಾರಿಗಳು ಮಾಡ್ಬೇಕಲ್ಲ. ನಮ್ಮ ಪಂಚಾಯತಿಗೆ ಒಂದ್ ಯಾಕೆ ಕೊಟ್ಟಿ, ಅಲ್ಲಿ ಯಾಕೆ ಒಂದು ರೈತರಿಗೆ ಒಂದು ಕೊಟ್ಟಿ, ಕೊಟೇಶನ್ ಎಲ್ಲರಿಗೂ ಒಂದೇ ಇರ್ಬೇಕಲ್ಲ ಅದ. ಮತ್ತ ಅವ್ರು ಪಂಚಾಯತಿಗೆ ಅಂದ್ರೆ ಹೆಚ್ಚು ರೊಕ್ಕ ಕೊಡದನ್ರಿ ಅದಕ್ಕ. ಮತ್ತ ಅದನ್ನ ನಾವು ಈಗ ಮಾಹಿತಿ ತನಿಖಾಧಿಕಾರಿಗಳು ಮಾಡಿಲ್ಲ ಅವ್ರ. ಹಿಂಗ್ ಮಾಡ್ಯಾನಂತ ಅವ್ನ ಮ್ಯಾಗ ನಾವು ಅಷ್ಟೇ ಪ್ಲೇ ಮಾಡೀವಿ. ಈಗ ಆಡಳಿತ ಅಧಿಕಾರಿ ಮ್ಯಾಗ ನಮ್ಗೆ ಏನೂ ಇಲ್ಲ. ಇವ್ರ ಪಾಪ ಸ್ವಚ್ಛತಾ ಮಾಡಾರ, ಇವ್ರ ಪಗಾರ ಬಡವ್ರು ದುಡ್ಕೊಂಡ್ ತಿನ್ನವ್ರ ಇವ್ರು ಬರ್ಲಿಲ್ಲ ಅಂದ್ರೆ ನಮ್ಮೂರ್ ಸ್ವಚ್ಛ ಹಂಗಾಕತಿ. ಇವ್ರ ಪಗಾರ ಕೊಡಂಗಿಲ್ಲ. ಇವ್ರಿಗೆ ಹೇಳ್ತಾರ್ರಿ ಮಲಗಾನವ್ರು ನಿಮ್ಮದ ಪಗಾರ ಕೊಡೋದು ಬಂದ್ ಹಿಡ್ಸಾನು, ಅವ್ರೆಲ್ಲ ತನಿಖೆ ಮಾಡಾಕೈತಿ ಬಂದ್ ಊರ್ ಎಲ್ಲಿ ಅದ ಬೆಳಿತಾರ ಹೆಚ್ಚು ಮಾಡೋಣ 2-2 ಸಾವಿರ ಹೆಚ್ಚು ಮಾಡ್ಯಾರ್ರಿ. ನಾನು ಅದನ್ನ ಬರದಿಟ್ಟು ಹೋಗಿವ ಅಂದ್ರಿ ಅವ್ರು ಸಾನ್ ಪೂಜಾರಿ ಅಧ್ಯಕ್ಷ ಅದಾರ್ರಿ. ನಾನು ಅದ್ರಾಗ ಸೇರೈತಿ ಇದ್ರಾಗ ಸೇರೈತಿ ಅಂದ್ರಿ ಸರ್. ಪಗಾರನ ಕೊಟ್ಟಿಲ್ರಿ. 12 ತಿಂಗಳು ಇವ್ರು ಲಾಸ್ಟ್ ಟೈಮ್ ನಮ್ಮಲ್ಲೇ ಬಂದಿದ್ದಾರ್ರಿ. ಅವ ಇವ್ರಿಗೆ ಪಗಾರ ಕೊಡೋದು ವರ್ಗ 1ರಲ್ಲಿ ಕೊಡ್ತಾರ್ರಿ. ವರ್ಗ 15ರಾಗ ಕೊಡ್ತಾರ. ಜಾಸ್ತಿ ಮಂದಿಗೆ ವರ್ಗ 1 ವರ್ಗ 1 ಅಂದ್ರೆ ಟ್ಯಾಕ್ಸ್ ಕಲೆಕ್ಷನ್ ಹೆಂಗ ಆಗ್ತೈತಿ ಅದ್ರ ಮೇಲೆ ಕೊಡ್ತಾರ್ರಿ. ಅವ ಟ್ಯಾಕ್ಸ್ ಕಲೆಕ್ಷನ್ ಈಗ ಮೊನ್ನೆ ಅಭಿಯಾನದಾಗ ಮಾಡ್ಯಾರ್ರಿ. ಈಗ ಕೊಡ್ತಾನಂದಾನು ಅದಕ್ಕೆ ಆಡಳಿತಾಧಿಕಾರಿದು ಡೊಂಗಲು ಇವೆಲ್ಲ ರೆಡಿ ಆಗ್ಬೇಕ್ರಿ. ಇವ್ರದ ಕೊಡ್ಸೋ ವ್ಯವಸ್ಥೆ ಮಾಡ್ಸೋದ್ರಿ. ತನಿಖೆ ಮಾಡಿಲ್ಲ ತನಿಖೆ ಮಾಡಾಕ. ಈಗ ನಾವು 5 ಕಾಮಗಾರಿಗಳನ್ನ ಆಯ್ಕೆ ಮಾಡ್ಕೊಂಡು 5 ಕಾಮಗಾರಿ ಹಿಡಿದು ಕೊಟ್ಟಿವಿ. ಇನ್ನ ನಿಮಗೆ 5ರಿಂದ 10 ಕಾಮಗಾರಿ ಹಿಡಿದು ಕೊಡ್ತೀವಿ. ಇವನ್ ಮೊದಲು ಹೆಗ್ನ ಹೊರಗೆ ಹಾಕ್ರಿ, ನಿಮ್ಗೆ ತೆಗೆದು ಕೊಡ್ತೀವಿ ನಾವು. ಕಾನೂನು ತೋರಿಸಿವಿ ನಾವು. ಆಯ್ತಾಯ್ತು. ಸರ್ ರಿಕಾರ್ಡ್ ಆದ್ರೆ ಸರ್ ನಾವು ಕೊಟೇಶನ್ ಕೊಡೋದು ಒಂದು ಅರ್ಜಿ ಕೊಟ್ಟರೆ ನೀವು ಹೇಳಿದವ ನೀವು ಅಲ್ಲಿ ಬಂದು ಹೇಳಿದ್ರಿ ಅದು ಯಾಕೆ ಕೊಟ್ಟಿದ್ದು ಹೇಳ್ರಿ ಸರ್. ಸರ್ ಮೀಡಿಯಾದವ್ರ ಮುಂದೆ ಹೇಳ್ತಾರೆ, ಕರ್ನಾಟಕ ಗ್ರಾಮ ಸ್ವರಾಜ್ಯ ಮತ್ತು ಪಂಚಾಯತ್ ರಾಜ್ಯ ಕಾಯ್ದೆ 1993 ಪ್ರಕಾರ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಒಬ್ಬ ಸರ್ಕಾರಿ ನೌಕರನಾಗಿರುವುದರಿಂದ ಹಣ ದುರುಪಯೋಗವು ಕ್ರಿಮಿನಲ್ ಅಪರಾಧವಾಗಿರುವುದರಿಂದ ಭಾರತೀಯ ದಂಡ ಸಂಹಿತೆ IPC ಸೆಕ್ಷನ್ 406 ನಂಬಿಕೆಯ ದ್ರೋಹ ಅಥವಾ 409 ಸರ್ಕಾರಿ ನೌಕರನಿಂದ ಧನ ದುರುಪಯೋಗ ಅಡಿಯಲ್ಲಿ ಪೊಲೀಸ್ ದೂರು ದಾಖಲಿಸಿ ಕಾನೂನು ಕ್ರಮ ಜರುಗಿಸಬೇಕು. ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯು ಅವರ ವಿರುದ್ಧ ಗಂಭೀರ ಆರೋಪಗಳು ಇರುವುದರಿಂದ ಈ ನಿಯಮದಡಿ ಶಿಸ್ತು ಕ್ರಮ ಕೈಗೊಳ್ಳಬೇಕು. ಹಣ ದುರುಪಯೋಗ ತನಿಖಾಧಿಕಾರಿಗಳಿಂದ
ಸಾಬೀತಾಗಿರುತ್ತದೆ. ಅದಕ್ಕಾಗಿ ಸದರಿ ಅಧಿಕಾರಿಯನ್ನು ತಕ್ಷಣದಿಂದಲೇ ಸೇವೆಯಿಂದ ವಜಾ ಮಾಡಬೇಕು ಹಾಗೂ ಪ್ರಾಥಮಿಕ ಕೃಷಿ ತನಿಖೆ ಮೇಲಾಧಿಕಾರಿಗಳು ತನಿಖಾ ತಂಡವನ್ನು ರಚಿಸಿ ಅಕ್ರಮದ ಬಗ್ಗೆ ವರದಿ ಪಡೆಯುತ್ತಿರುವ ಮೇಲ್ನೋಟಕ್ಕೆ ತಪ್ಪು ಕಂಡು ಬಂದಿದೆ ಅಂತ ಅಧಿಕಾರಿಯನ್ನು ತಕ್ಷಣ ಸೇವೆಯಿಂದ ಅಮಾನತುಗೊಳಿಸಬೇಕು ಎಂದು ಈ ಕಾಯ್ದೆ ಹೇಳುತ್ತದೆ. ಮತ್ತೆ 5 ವರ್ಷ ಸ್ಪೀಡ್ ಮತ್ತೆ ಈ ಕಾಯ್ದೆ ಹೇಳಿದ್ರು ಅವ್ನಿಲ್ಲ ಕಾಮಗಾರಿ ನಮಗ್ ಬರೆದು ಕೊಟ್ಟಾರ್ರಿ, ಆ ಬ್ಯಾರೆ ಕಾಮಗಾರಿ ಆಯ್ಕೆ ಮಾಡ್ಯಾರ. ಅದಕ್ಕೆ ನಿಮ್ಗೆ ಒಂದು ಲೆಟರ್ ಕೊಟ್ಟಿವಿ ನಾವು, ತಡಿ ಹಿಡ್ರಿ ಅವ್ನು ಹಿಂಗ್ ಮಾಡ್ಯಾರ ನಿಮ್ಗೆ ತಮಗೆ ಭೇಟಿಯಾಗಿ ವಾಣ್ಯತೆ ಇದು CC ದಿನಾಂಕ ಏನು 6/3/2026 ಏನು ಕೊಣ್ಣೂರಿನ ಗ್ರಾಮಸ್ಥರು ಈ ಒಂದು ಗ್ರಾಮ ಪಂಚಾಯತಿ ಆವರಣದಲ್ಲಿ ಏನು ಧರಣಿ ಕುಂತಿದ್ದಾರೆ, ಅವರು ಈಗಾಗಲೇ ಹಲವು ಸಮಸ್ಯೆಗಳನ್ನು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಅವ್ರದ್ದು ವರ್ತನೆ ಆಗಿರ್ಬೋದು, ಇದ್ರ ಬಗ್ಗೆ ಕೆಲವೊಂದು ಸಮಸ್ಯೆಗಳನ್ನು ಏನು ವ್ಯಕ್ತಪಡಿಸಿದ್ದಾರೆ. ಅದನ್ನು ಕೂಡ ಈಗಾಗಲೇ ತನಿಖಾ ತಂಡ ಕೂಡ ಮಾಡಿದ್ರು. ತನಿಖಾ ತಂಡ ಕೂಡ ವರದಿಯನ್ನು ಸಲ್ಲಿಕೆ ಆಗಿದೆ. ವರದಿಯ ಮೇಲೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೂಡ ಅವರಿಗೆ ನೋಟಿಸನ್ನು ಜಾರಿ ಮಾಡಿದ್ದಾರೆ. ಈ ನೋಟಿಸನ್ನು ಜಾರಿ ಮಾಡಿದ್ದಾರೆ. ಅವರು ಕೂಡ ಉತ್ತರವನ್ನು ಏನು ಕೊಡ್ತಾರೆ ಮತ್ತು ಆ ಉತ್ತರದ ಮೇಲೆ ಮತ್ತು ಇದಕ್ಕೆ ಸಂಬಂಧಪಟ್ಟ ಪ್ರಾಧಿಕಾರ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನ ನಾವು ಇದನ್ನು ಚರ್ಚೆ ಮಾಡಿಕೊಂಡು ಅವ್ರ ಮೇಲೆ ಏನು ಈ ಥರ ಸಾರ್ವಜನಿಕ ದೂರ ಅದಾವು ಅದರ ಮೇಲೆ ಅವರು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಏನು ಒಂದು ಕ್ರಮ ಕೈಗೊಳ್ತಾರೋ ಅದ್ರ ಬಗ್ಗೆ ನಾವು ಅವ್ರ ಗಮನಕ್ಕೆ ತೊಗೊಂಡ್ಬರ್ತೀವಿ. ತಂದ ಮೇಲೆ ಅದರ ಮೇಲೆ ಮುಂದಿನ ಒಂದು ಸೂಕ್ತ ಕ್ರಮವನ್ನು ಕೈಗೊಳ್ತೀವಿ. ಇವತ್ತು ಇವರು ಧರಣಿ ಸತ್ಯಾಗ್ರಹ ಕೂತಿದ್ದಾರೆ, ಅವ್ರ ಮ್ಯಾಗ ಅವರು ವಜಾಗೊಳಿಸ್ಬೇಕು ಅವ್ರನ್ನ. ಮತ್ತು ವಜಾಗೊಳಿಸದೆ ಹೋದರೆ ನಾವು ಪಂಚಾಯತಿಯನ್ನು ಮುತ್ತಿಗೆ ಕೀಲಿ ಹಾಕುವ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಅದೇ ಇದು ಏನಂತಂದರೆ ಈಗಾಗಲೇ ನೋಟಿಸನ್ನು ಕೂಡ ಜಾರಿ ಮಾಡಿದ್ದಾರೆ. ಮತ್ತು ಅದು ಮುಂದೆ ನಾವು ಸಂಬಂಧಪಟ್ಟ ಈಗಾಗಲೇ ಅದಕ್ಕೆ ತನಿಖೆಗೆ ಜಿಲ್ಲಾ ಪಂಚಾಯತಿಯಿಂದ ತಂಡವನ್ನು ರಚನೆ ಮಾಡಿದರು. ಜಿಲ್ಲಾ ಪಂಚಾಯತಿ ಹಂತದಲ್ಲಿ ಇರೋದರಿಂದ ನಮ್ಮ ಮೇಲಿನ ಪ್ರಾಧಿಕಾರ ಇರೋದರಿಂದ ಅವ್ರ ಜೊತೆ ನಾವು ಇದನ್ನು ಕೂಲಂಕುಷವಾಗಿ ಈ ಥರ ಏನು ವ್ಯಕ್ತಪಡಿಸಿದ್ದಾರೆ ಅವರ ಅನಿಸಿಕೆ, ಅದನ್ನು ಅವ್ರ ಗಮನಕ್ಕೆ ತೊಗೊಂಬಂದು ಅದ್ರ ಬಗ್ಗೆ ಏನು ಕ್ರಮ ಕೈಗೊಳ್ಬೇಕಂತ ನಾವು ಚರ್ಚೆ. ಇವಾಗ ಧರಣಿ ಸತ್ಯಾಗ್ರಹ ಕೂತಾರೋ ಅವ್ರನ್ನ ವಜಾಗೊಳಿಸೋ ಮಟ್ಟ ಹೇಳೋದಿಲ್ಲ ಅಂತ ಹೇಳ್ತಾರೆ. ಬಟ್ ಅವ್ರನ್ನ ಎಬ್ಸು ವ್ಯವಸ್ಥೆ ಆಗಬೇಕಲ್ಲ. ಅದೇ ಅದನ್ನು ನಾವು ನೋಡ್ರಿ ಈಗ ಚರ್ಚೆ ಮಾಡಿ ಅದನ್ನು ಯಾವ ಥರ ಕ್ರಮ ಕೈಗೊಳ್ಬೇಕಂತೇಳಿ ನಾವು 2 ದಿನದಲ್ಲಿ ನಾವು ಅದನ್ನು ನಿರ್ಣಯ ತಗೋತೀವಿ. ಅಂದರೆ 2 ದಿನದಲ್ಲಿ ಅವರು ಇಲ್ಲೇ ಧರಣಿ ಸತ್ಯಾಗ್ರಹ? ಇಲ್ಲ ಆ ಥರ ಏನಿಲ್ಲ. ಅದನ್ನು ನಾವು ಯಾಕಂದರೆ ಸರ್ಕಾರ ಹಂತದಲ್ಲಿ ಇದ್ದದ್ದರಿಂದ ಸರ್ಕಾರದ ಒಂದು ಏನು ಇದು ಅವ್ರದ್ದು ಏನು ನಿಯಮಾವಳಿಗಳಿರ್ತವೆ ಅದರ ಪ್ರಕಾರ ನಾವು ಯಾಕಂತಂದ್ರೆ ನಮ್ಮ ಹಂತದಲ್ಲಿ ಇಲ್ಲ. ಈಗ ನಮ್ಮ ಹಂತದಲ್ಲಿ ಇದ್ದರೆ ನಾವು ಈಗಾಗಲೇ ಜಿಲ್ಲಾ ಪಂಚಾಯತಿ ಹಂತದಲ್ಲಿದೆ. ಅದನ್ನು ನಾವು ಯಾಕಂತಂದ್ರೆ ನಮ್ಮ ಮೇಲಿನ ಪ್ರಾಧಿಕಾರ ಆಗುತ್ತದೆ ಜಿಲ್ಲಾ ಪಂಚಾಯತ್. ಅದರ ಬಗ್ಗೆ ಅವರಿಗೆ ನಾವು ಗಮನಕ್ಕೆ ತೊಗೊಂಬಂದು ಇದ್ರ ಬಗ್ಗೆ ನಾವು ತಾಲೂಕಾ ಹಂತದಿಂದ ಜಿಲ್ಲಾ ಹಂತಕ್ಕೆ ಗಮನಕ್ಕೆ ತೊಗೊಂಬಂದು ಅದ್ರ ಮೇಲೆ ಈ ಥರ ಸಾರ್ವಜನಿಕರ ಬೇಡಿಕೆ ಇದೆ, ಆಮೇಲೆ ಈ ಥರ ತಾವು ಕ್ರಮ ಕೈಗೊಳ್ಳುವಂಥ ಬೇಡಿಕೆ ಕೂಡ ವ್ಯಕ್ತಪಡಿಸಿದ್ದಾರೆ ನಾನು ಭೇಟಿ ನೀಡಿದಾಗ ಅಂಥೇಳಿ ನಾವು ಅವರಿಗೆ ಗಮನಕ್ಕೆ ತೊಗೊಂಬಂದು ಇದರ ಬಗ್ಗೆ ಒಂದು ಕೂಲಂಕುಷವಾಗಿ ಪರಿಶೀಲಿಸಿ ಅವರಿಗೆ ಒಂದು ನಿರ್ಣಯವನ್ನು ತಗೊಂಡು ಅವರಿಗೆ ಅವರ ಬೇಡಿಕೆಗೆ ಒಂದು ಸಕಾರಾತ್ಮಕವಾಗಿ ಸ್ಪಂದಿಸ್ತೀವಿ ಅಂತ ಹೇಳಿ ಹೇಳ್ತಾರೆ. ಈಗ ಅವ್ರು ಧರಣಿನೇ ಕೂತಿದ್ದಾರೆ, ಅವ್ರು ಎಬ್ಸೋ ಪ್ರಯತ್ನ ಯಾವ ರೀತಿ ಮಾಡ್ತೀರಿ? ಈಗ ಅದನ್ನು ನಾವು ಪ್ರಯತ್ನ ಮಾಡ್ತೀವಿ. ಯಾಕಂತಂದ್ರೆ ಈಗ ಮೇಲಾಧಿಕಾರಿಯು ಇವತ್ತೇ ಕುಂತಿದ್ದಾರೆ ಅವರು. ಇವತ್ತು ಬೆಳಿಗ್ಗೆ ನಾನು ಇಲ್ಲಿ ಒಂದು ಗ್ಯಾರಂಟಿ ಮೀಟಿಂಗ್ ಇರೋದ್ರಿಂದ ನಾನು ಇಲ್ಲೇ ಬಂದಿದ್ದೆ. ಇಲ್ಲೇ ಬಂದಾಗ ಈ ಥರ ಧರಣಿ ಕುಂತಿದ್ದಾರೆ ಅಂತ ನನ್ನ ಗಮನಕ್ಕೆ ಬಂದು ಅವರಿಗೆ ಈಗ ನಾವು ಇವತ್ತು ಈಗ ನೆಕ್ಸ್ಟ್ ನಮಗೆ ಲಿಂಗನೂರು ಮತ್ತು ಕುಂಚನೂರಲ್ಲಿ ನಮ್ಮ ಗ್ಯಾರಂಟಿ ಪ್ರಗತಿ ಪರಿಶೀಲನಾ ಸಭೆ ಕೂಡ ಇದೆ. ನಾನು ಅಲ್ಲಿ ಹೊರಟಿದ್ದೀನಿ. ಅದನ್ನು ನಾವು ಈಗ ಮಾತಾಡ್ಕೊಂಡು ಅವ್ರು ಅಟ್ಲೀಸ್ಟ್ ಈವ್ನಿಂಗ್ ಅಥವಾ ಇದು ಅವ್ರಿಗೆ ಮನವೊಲಿಸುವಂಥ ವ್ಯವಸ್ಥೆ ಮಾಡಿಕೊಂಡು ಈಗ ಅಲ್ಲಿವರೆಗೂ ನಾವು ಏನು ಕ್ರಮ ಕೈಗೊಳ್ಳುವಂಥ ಹಿಂದೆ ತಗೋಬೇಕಂತೇಳಿ ನಾನು ಮನವಿ ಮಾಡಿಕೊಂಡು ಅಲ್ಲಿವರೆಗೂ ಅಟ್ಲೀಸ್ಟ್ 1-2 ಡೇಸ್ ಟೈಮನ್ನು ನಾನು ಕೇಳಿ ಮೇಲಿನ ಹಂತಕ್ಕೆ ನಾವು ಇದೊಂದು ಮೆಸೇಜನ್ನು ಫಾರ್ವರ್ಡ್ ಮಾಡಿ ನಾವಂತೂ ಇಷ್ಟೊಂದು ಕ್ರಮ ಕೈಗೊಳ್ತೀವಿ.